ಪ್ರಾರ್ಥನೆ ದೇವರಂತೆ ದೇವರು ಯಾರು ನಮ್ಮ ದೇವರು ನಿಯಮಗಳನ್ನು ಓದುವುದು ನಿಯಮಗಳನ್ನು ಅಂದ್ರೆ ಅಂಗನವಾಡಿ ನಿಯಮಗಳು ಅಂಗನವಾಡಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ. ಒಬ್ಬರು ಮಾತನಾಡಿದ ಮೇಲೆ ಏನ್ ಮಾಡಕತ್ತೀರಿ? ಈಗ ಯಾಕೆ ನೋಡಿಕೆ ಮುಗಿತು? ಯಾಕೆ ನೋಡಿಕೆ ಹೆಸರಿನ ಚೀಟಿ ಅಲ್ಲ. ಶರತ ಬಾರ್ಪ ನಿಂದ ಹೆಸರಿನ ಚೀಟಿ ತಗೋ. ಲಕ್ಷ್ಮಿ ಕ್ಯಾಲೆಂಡರ್ ನಿನ್ನೆ ನೋಡ್ಕೊಂಬರಂದ್ರ. ನಿನ್ನೆ ಯಾವ ವಾರ ಇತ್ತು? ನಿನ್ನೆ ದಿನಾಂಕ ಎಷ್ಟಿತ್ತು? ಇವತ್ತಿನ ನೋಡ್ಕೊಂಬರಂದ್ರೆ ಕ್ಯಾಲೆಂಡ್ರ. ನಿನ್ನೆ ಮಂಗಳವಾರ ಇತ್ತಲ್ಲ, ಹಾಗಾದ್ರೆ ಇವತ್ತು ಯಾವ ವಾರ? ಬುಧವಾರ. ಬುಧವಾರ ತೋರಿಸ್ಬರ್ರಿ. ನಿನ್ನೆ ಬುಧವಾರ ಇತ್ತು, ಇವತ್ತು ಬುಧವಾರ ಅಲ್ಲ. ಹಾಗಾದ್ರೆ ನಿನ್ನೆ ದಿನಾಂಕ 11 ಇತ್ತಲ್ಲ, ಇವತ್ತು ಎಷ್ಟು ಹೇಳ್ರಿ? 12. ಬಾ ವೇದ 12 ತೋರ್ಸ್ ಬಾ. ಸೂರ್ಯ ಜಾಸ್ತಿ ಇದನ್ನ ಸಾಧಾರಣನ ವಿಪರೀತ ಅದನ್ನ? ಸೂರ್ಯನ ಸುತ್ತಲೂ ಜಾಸ್ತಿ ಇದಾವಲ್ಲ ಕಣ್ಣೆಲ್ಲ. ಗಾಳಿ ಜೋರಾಗೈತೆ, ಸಾಧಾರಣ ಐತೆ, ವಿಪರೀತ ಐತೆ? ಹವಾಮಾನ ಹೊರ ನೋಡ್ಕೊಂಡ್ ಬಂದಿರಲ್ಲ, ಏನೇ ನೋಡ್ಕೊಂಡ್ ಬಂದ್ರಿ? ಚಿತ್ರಪಟದ ಮೂಲಕ ತೋರಿಸ್ರಿ. ಬಾ ನಾವೇ. ಸೂರ್ಯ ಜಾಸ್ತಿ ಇದ್ದ, ಸಾಧಾರಣ ಇದ್ದ, ವಿಪರೀತ ಇದ್ದ? ಜಾಸ್ತಿ ಇದ್ನ? ಸೂರ್ಯ ಯಾವ ತರ ಇದ್ದ? ವಿಷಯ ಚರ್ಚೆ. ಈ ಗ್ಯಾಸ್ ನೋಡಿಕೆ ಮುಗದೈತಿ. ಇದು ಗ್ಯಾಸ್ ನೋಡಿಕೆ ವಿಷಯ ಚರ್ಚೆ ಅಲ್ಲ. ಈಗ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮತ್ತು ಪೂಜೆ ಹೆಂಗ ಮಾಡ್ತೀರಿ? ಪ್ರಾರ್ಥನೆ ಹೆಂಗ್ ಮಾಡ್ತೀರಿ? ಮುಗಿತು. ಈಗ ಮುಂದಿನ ಚಟುವಟಿಕೆ ಯಾವ್ದಿದೆ? ಎಲ್ರು ಮಾಡ್ದಂಗ ಮಾಡ. ಅಮ್ಮ ಅಮ್ಮ ಗೋರ್ಮೆಂಟ್ ಅಕ್ಕಿ ಕೊಡೋ 1 ಲೋಟ, ಕುಡಿವೆನ ನಾನು ಘಟ ಘಟ, ಶಾಲೆಗೆ ಹೋಗುವೆ ನಾನು ಚಟಾಪಟ. ಅಭಿನಯ ಗೀತೆ ನಿಂತು ಎಲ್ರು ನಾ ಮಾಡ್ದಂಗ ಮಾಡ್ಬೇಕಾ? ಹರೆ ಡೋಲು ಬಜಾನೋ, ಹರೆ ಡುಮಕಿ ಬಜಾನೋ, ನಾನು ಡಾಕ್ಟ್ರು ನೀನು ಡಾಕ್ಟ್ರು, ನಾನು ಡಾಕ್ಟ್ರು ನೀನು ಡಾಕ್ಟ್ರು, ಸೂಜಿ ಮಾಡಲ್ಲ. ಚಟುವಟಿಕೆ ಮುಗಿತು. ಈಗ ಮುಂದಿನ ಚಟುವಟಿಕೆ ಯಾವ್ದು? ಸಂಖ್ಯೆ ಎಣಕೆ ಶಬ್ದಾಟ. ಹೌದಿಲ್ಲ? ಇದರಲ್ಲಿ ಈಗ ಹೂವಿನ ಭಾಗಗಳು ಪರಿಚಯ. ಏನ್ ಹೇಳ್ರಿ? ಹೂವಿನ ಭಾಗಗಳ ಪರಿಚಯ ಅಲ್ಲ. ಭೌತಿಕ, ಗಣಿತ ಪೂರ್ವ, ಓದುವ ತಯಾರಿ. ಇಲ್ಲಿ 1 ರಿಂದ 5 ಸಂಖ್ಯೆ ಇಟ್ಟಿರ್ತೀನಿ ನಾನು. ಎಷ್ಟು ಹೇಳ್ರಿ? 5 ಸಂಖ್ಯೆ ಇಟ್ಟಿರ್ತೀನಲ್ಲ, ನೀವು ಆ ಸಂಖ್ಯೆಗೆ ಬಂದು ಎಲೆಗಳನ್ನು ಹೊಂದಿಸ್ಬೇಕು. ಏನ್ ಮಾಡ್ಬೇಕು? ಹೊಂದಿಸ್ಬೇಕು. ಇದು ಎಷ್ಟು ಸಂಖ್ಯೆ? 1. ಇದೆಷ್ಟು? 2. ಇದು 3. ಬಳಸ ಮತ್ತೆ 2 ಶಣಿಸಿಡು. 2 ಒಂದು ಸಂಖ್ಯೆಗೆ 7. ಒಂದು ಸಂಖ್ಯೆಗೆ 1 ಎಲೆ. 2 ಸಂಖ್ಯೆಗೆ 2 ಎಲೆ. ಬಾ ನಿತಿನ್ ಕುಮಾರ್. ಅವು ಎಷ್ಟದಾವು? ಎಷ್ಟದಾವು? 2 ಎಡಸವು ಎಷ್ಟದಾವು? 1 2 ಅದಾವಲ್ಲ. ಇವು 2 ಸೇರಿಸಿದ ಕುಡಿಸಿದ್ರೆ ಎಷ್ಟಾದವು? ಎಷ್ಟಾದವು? 2 ಸೇರು. 1 2 3 4. ನೀವು ಸೂಪರ್. ನೀವು ಪ್ರಕೃತಿ ಬಾರ್ವ. ಪ್ರಕೃತಿ ಎಷ್ಟದವು?
ಎಷ್ಟದಾವು? 4 ಅದಾವಲ್ಲ. ಈ 4ರಾಗ 2 ಕೂಡಿಸಿದ್ರೆ ಎಷ್ಟಾಗ್ತಾವು? ಎಣಿಸಿ ಹೇಳು ಎಷ್ಟಾಗ್ತಾವು? ಎಷ್ಟಾಗ್ತಾವು? 6 ಆದ್ವಲ್ಲ. ಅದ್ರೊಳಗ ನಾನೀಗ ಮೌಖಿಕವಾಗಿ ಕತೆ ಓದ್ತೀನಿ, ಕೇಳಿಸ್ಕೋಬೇಕಾ ನೀವು? ನಾ ಮಧ್ಯ ಮಧ್ಯ ಕೇಳಿದಾಗ ಹೇಳ್ಬೇಕು. ತನ್ವಿ ತನ್ನ ಸೇಟು ಮತ್ತು ಸೀಮೆ ಸುಣ್ಣವನ್ನು ಕೈಗೆತ್ತಿಕೊಂಡಳು. ಅವಳು ಒಂದು ಉದ್ದದ ರೈಲನ್ನು ಬರಿಬೇಕು ಎಂದುಕೊಂಡಳು. ಯಾವ ಚಟುವಟಿಕೆ ಮಾಡಕತ್ತೀರಿ? ಯಾವ ಚಟುವಟಿಕೆ? ಯಾವ್ದು? ಅದ್ರಾಗ ಯಾವ ಚಟುವಟಿಕೆ? ಈಗ ಯಾವ ಚಟುವಟಿಕೆ ಮುಗೀತು? ಇದು ಯಾವ ಚಟುವಟಿಕೆ? ಬೆಳಿಗ್ಗೆ ಬಂದ ತಕ್ಷಣ ಏನ್ ಮಾಡ್ತೀರಿ? ಮುಕ್ತಾಟದ ಎಷ್ಟು ಆಟ? ಮುಕ್ತಾಟ ಆಗಿಂದೆ ಯಾವ ಪ್ರಾರ್ಥನೆ? ಪ್ರಾರ್ಥನೆ ಆಗಿಂದೆ